ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಮ್ರತಾ, ಪ್ರೊಪ್ರೈಟರ್ ನಮ್ರತಾ ಟ್ಯುಟೋರಿಯಲ್ಸ್, ಮಲ್ಲೇಶ್ವರಂ, ಬ್ಯಾಂಗ್ಳೂರು. ಇವತ್ತಿನ ನನ್ನ ವಿಡಿಯೋದಲ್ಲಿ ಬೇಸಿಕ್ಸ್ ಆಫ್ ಮ್ಯಾಥ್ಸ್ ಅಂದರೆ ಮ್ಯಾಥ್ಸ್ ಕಲಿಯೋಕ್ಕೆ ಮುಂಚೆ ನಮಗೆ ಬೇಸಿಕ್ಕಾಗಿ ಏನೇನು ಗೊತ್ತಿರಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ. ತುಂಬ ಜನ ಮಕ್ಕಳು ಹೇಳ್ತಾರೆ ಮ್ಯಾಥ್ಸ್ ನನಗೆ ಕಷ್ಟ ಅಂತ, ಮತ್ತು ತುಂಬ ಕಡಿಮೆ ಮಾರ್ಕ್ಸ್ ಕೂಡ ತೊಗೊಳ್ತಾ ಇರ್ತಾರೆ ಎಕ್ಸಾಮಲ್ಲಿ. ಅದಕ್ಕೆಲ್ಲ ರೀಸನ್ ಏನು ಅಂತಂದರೆ ಅವ್ರ ಬೇಸಿಕ್ಸ್ ಸ್ಟ್ರಾಂಗ್ ಆಗಿರಲ್ಲ. ಯಾವಾಗ ನಾವು ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಬೇಸಿಕ್ಸ್ ಚೆನ್ನಾಗಿರಬೇಕು, ಅದೇ ರೀತಿ ದೊಡ್ಡ ದೊಡ್ಡ ಕ್ಲಾಸಿಗೆ ಹೋಗ್ತಾ ಅಡ್ವಾನ್ಸ್ ಕಾನ್ಸೆಪ್ಟ್ಗಳನ್ನ ಕಲಿಬೇಕು ಅಂತಂದರೆ ಅವ್ರ ಬೇಸಿಕ್ಸ್ ತುಂಬ ಸ್ಟ್ರಾಂಗ್ ಆಗಿರಬೇಕು. ಸೊ ಮಕ್ಕಳು ಈ ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನ ಸ್ಟ್ರಾಂಗ್ ಮಾಡ್ಕೋತಾ ಹೋಗಬೇಕು. ಸೊ ಅದನ್ನೇ ಇವತ್ತು ನಾವಿನ್ನು ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ. ಅದಕ್ಕೆ ಮುಂಚೆ ನಮ್ಮ ಚಾನೆಲ್ ನಮ್ರತಾ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬೇಸಿಕ್ಸ್ ಆಫ್ ಮ್ಯಾಥ್ಸ್ನ ನಾನು 4 ಪಾರ್ಟಾಗಿ ಮಾಡಿದ್ದೀನಿ. ಮೊದಲನೇದೇನೆಂದರೆ ಟೇಬಲ್ಸ್. 2 to 20 ಟೇಬಲ್ಸ್ ಎಲ್ಲ ಮಕ್ಕಳಿಗೂ ಬರಲೇಬೇಕು. ನನ್ನ ಮಕ್ಕಳ ಬಾಯಲ್ಲಿ ಕೇಳಿದ್ದೀನಿ 12ವರೆಗೂ ಬರುತ್ತೆ, ಆಮೇಲೆ ನಾನು ಮಲ್ಟಿಪ್ಲೈ ಮಾಡ್ಕೊಂಡು ಸಮ್ ಮಾಡ್ತೀನಿ ಅಂತ. ಆ ಥರ ಎಲ್ಲ ಆಗಲ್ಲ. ಕರೆಕ್ಟಾಗಿ 20ವರೆಗೂ ಟೇಬಲ್ಸ್ ಬರಲೇಬೇಕು. ಸೊ ಪ್ಲೀಸ್ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ 2 to 20 ಟೇಬಲ್ಸ್ನ. ಸೆಕೆಂಡ್ ಕಾನ್ಸೆಪ್ಟ್ ಬಂದು ಈ 4 ಆಪರೇಷನ್ಸ್ ಅಂದರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಈ 4ನ್ನು ಹೋಲ್ ನಂಬರ್, ಡೆಸಿಮಲ್, ಫ್ರ್ಯಾಕ್ಷನ್ಸ್ ಈ 3ರಲ್ಲೂ ಮಾಡೋಕ್ಕೆ ಬರಬೇಕು. ಸೊ ಇದು ಸೆಕೆಂಡ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಮ್ಯಾಥ್ಸ್ ಆಗುತ್ತೆ. ಸೊ ಥರ್ಡ್ ಬೇಸಿಕ್ ಕಾನ್ಸೆಪ್ಟ್ ಬಂದು ಕೆಲವೊಂದು ರೂಲ್ಸನ್ನು ಫಾಲೋ ಮಾಡಬೇಕು ಕರೆಕ್ಟಾಗಿ ಆನ್ಸರ್ ಬರಬೇಕಂದ್ರೆ. ಸೊ 4 ರೂಲ್ಸ್ ಇದೆ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ಗೆ. ಆ 4 ರೂಲ್ಸನ್ನು ನೀವು ಕರೆಕ್ಟಾಗಿ ಕಲ್ತ್ಕೊಂಡು ಇಂಪ್ಲಿಮೆಂಟ್ ಮಾಡಬೇಕು. ಅದು ಥರ್ಡ್ ಬೇಸಿಕ್ ಕಾನ್ಸೆಪ್ಟ್. ಫೋರ್ತ್ ಬೇಸಿಕ್ ಕಾನ್ಸೆಪ್ಟ್ ಬಂದು ಇದೇ 4 ರೂಲ್ಸು ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನಿಗೆ ಕೂಡ ಇದೆ. ಅದು 4ನ್ನು ನೀವು ಕಲ್ತ್ಕೊಂಡು ಇಂಪ್ಲಿಮೆಂಟ್ ಮಾಡಬೇಕು. ನೀವು ಯಾವಾಗ ಈ ಬೇಸಿಕ್ಸನ್ನೆಲ್ಲ ಕರೆಕ್ಟಾಗಿ ಕಲ್ತ್ಕೊಂಡು ಇಂಪ್ಲಿಮೆಂಟ್ ಮಾಡ್ತೀರೋ ಆವಾಗ ನೀವು ಯಾವುದೇ ಅಡ್ವಾನ್ಸ್ ಕಾನ್ಸೆಪ್ಟ್ಸನ್ನು ಕಲಿಬೋದು. ಮ್ಯಾಥ್ಸ್ ನಿಮಗೆ ಫೇವ್ರೆಟ್ ಸಬ್ಜೆಕ್ಟ್ ಆಗುತ್ತೆ.